ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಹೆಸರೇನ್ರಿ? ನಮ್ಮ ಹೆಸರು ಅಮರಯ್ಯ ಕಳಕಯ್ಯ ಪೂಜಾರ್ ಅಂತಂದೆ. ಬೆಳಗೇರಿ, ತಾಲೂಕು ಕುಕ್ನೂರು, ಜಿಲ್ಲಾ ಕೊಪ್ಪಳ. ಇದು ಯಾವ ಬೆಳೆ? ಇದು ಶೇಂಗಾ ಬೆಳೆ ರೀ. ಇದು ಶೇಂಗಾ ಬೆಳೆ, ನೀರಾವರಿ ಶೇಂಗಾ ಬೆಳೆ ರೀ. ಇದು ಇದಕ್ಕೆ ನೀವು ಏನು ಬೀಜೋಪಚಾರ ಮಾಡಿದ್ರಿ? ಬೀಜೋಪಚಾರ RPS 76 ಪ್ರತಿ ಒಂದು ಸೇರಿಗೆ 20 ml ಅಂತಾಗ ಬೀಜೋಪಚಾರ ಮಾಡ್ರಿ. ಪ್ರತಿ ಸೇರಿಗಿನ 20 ml ರೀ. ಆ ಥರ ಬೀಜೋಪಚಾರ ಮಾಡಿ ಈ ಶೇಂಗಾ ಬೆಳೆಯನ್ನು ಬಿತ್ತಿದ್ವಿ ರೀ. ಅನಂತರ ಒಂದು RPS 76 ಒಂದು ಸ್ಪ್ರೇ ಮಾಡಿವ್ರಿ. ಈಗ ಒಂದ್ಸಲ ಸ್ಪ್ರೇ ಮಾಡಿದ್ವಿ. ಇದು ಎಷ್ಟು ದಿನಕ್ಕೆ ನೀವು ಸ್ಪ್ರೇ ಮಾಡಿದ್ರಿ? ಬಿತ್ತಿದ ಅಂದರೆ ಒಂದು 21-22 ದಿವಸ ಇರ್ಬೋದು ರೀ. ಅವಾಗ ನಾವು RPS 76 ಅವಾಗ ಒಂದ್ಸಲ ಸ್ಪ್ರೇ ಮಾಡಿವ್ರಿ. ಒಂದು ಟ್ಯಾಂಕಿಗೆ ಎಷ್ಟು ml ಹಾಕಿದ್ರಿ? ಒಂದು ಟ್ಯಾಂಕಿಗೆ ಪ್ರತಿ 21 ದಿವಸ ಇದ್ದ ಹೊತ್ನಾಗ ನಾವು 50 ml ಹಾಕ್ತೀವಿ ರೀ. ಯಾವಾಗ ಒಂದು 2 ತಿಂಗಳು ಆಯ್ತಪ್ಪ ಅಂದ್ರೆ 10 ml ಜಾಸ್ತಿ ಮಾಡ್ತೀವಿ ರೀ. ಸ್ವಲ್ಪ ಇನ್ನಿಷ್ಟು ಪೀಕ್ ಬಲ್ತಿರ್ತೈತಲ್ಲ ರೀ, ಇನ್ನಿಷ್ಟು ಎನರ್ಜಿ ಬರಲಿ ಅನ್ನೋದಕ್ಕೆ ಪೀಕಿಗೆ 60 ml ಹಾಕ್ತಾರೆ. ಆದ್ರೆ ಅದು ಹೆಚ್ಚು ಹಾಕಿದ್ರೆ ಯಾವ ಅಡ್ಡ ಪರಿಣಾಮ ಆಗೋದಿಲ್ಲ ಅಂತ ಗೊತ್ತೈತಲ್ಲ? ಎಲ್ಲ ಗೊತ್ತೈತೆ ರೀ. ಯಾವುದೇ ಥರ ಇಲ್ಲಿವರೆಗೆ ಆದ್ರೆ ಅಡ್ಡ ಪರಿಣಾಮ ಆಗಿಲ್ಲ ರೀ. ಅದು ಆಗಿಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಅಲ್ರಿ, ಹ್ಞೂ ರೀ. ಇದು ಆರ್ಗ್ಯಾನಿಕ್, ಸಾವಯವದಿಂದನೇ ಉತ್ಪಾದನೆ ಆಗಿರ್ತಕ್ಕಂಥ ಧನ್ವಂತರಿ ಕಂಪನಿಯ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಸಾವಯವ ಕೃಷಿಗೆ ಮೀಸಲಾಗಿ ಐತಿ. ಆಮೇಲೆ ಇದು ಎಷ್ಟು ವರ್ಷದಿಂದ ಬಳಸಕತ್ತೀರಿ? ನೋಡ್ರಿ, ಇದು 4ನೇ ವರ್ಷ ರೀ. ನಾವು 4ನೇ ವರ್ಷ ಚಾಲ್ತಿ ಐತ್ರಿ ನಂದು. ಈಗ ಆಲ್ರೆಡಿ 4ನೇ ವರ್ಷಲಿದ್ದಾನೆ ಈ ಧನ್ವಂತರಿ ಡಿಸ್ಟ್ರಿಬ್ಯೂಟರ್ ಒಬ್ರು ಇದ್ದರು, ಅವ್ರ ಕಡೆಯಿಂದ ನಾವು ಇದನ್ನ ತೊಗೊಂಡಿವ್ರಿ. ಅವರು ಮಾಡಾಕತ್ತಾರ ರೀ. ನಾವು ಕೂಡ ಈಗ ಇದನ್ನು ತೊಗೊಂಡು ಬಳಕೆ ಮಾಡಿ ಒಳ್ಳೆ ಒಂದು ಇಳುವರಿ ಕಾಣಕತ್ತೀರಿ RPSಲಿದ್ದ. ಈ ಬೆಳಕಿನ ಮುಂಚೆ ಯಾವ್ದು ಹಾಕಿದ್ರಿ? ಈ ಬೆಳಗಿನ ಮುಂಚೆ ಹತ್ತಿ ಹಾಕಿದ್ರಿ. ಹತ್ತಿ ಬೀಜೋತ್ಪಾದನೆ ಅಂತಂತಂದ್ರೆ ಸೀಡ್ಸ್ ಅಂತೀರ ಅದಕ್ಕೆ. ಅದು ಪೌಡ್ರ್ ಹಚ್ಚಿ ಕ್ರಾಸ್ ಮಾಡೋ ಅಂತ ಒಂದು ಇರ್ತೈತೆ ರೀ. ಅದ್ರೊಳಗೆ ಅದು ಕೂಡ ಚೆನ್ನಾಗಿ ಇಳುವರಿ ಬಂದತ್ರಿ. ಕಾಳು ಕೂಡ ವೇಟ್ ಬಂದತ್ರಿ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಭಾಳ ವ್ಯತ್ಯಾಸ ಆಗೈತೆ. ನೀವು ಇದಕ್ಕಿಂತ ಮುಂಚೆ ಮೆಕ್ಕೆಜೋಳ ಹಾಕಿದ್ದೆ? ಮೆಕ್ಕೆಜೋಳ ಕೇಳ್ಪಟ್ಟಿದ್ದೆ. ಹೊರಭೂಮಿಗೆ ಹಾಕಿದ್ರಿ ನಾನು. ಹೊರಭೂಮಿ ಮೆಕ್ಕೆಜೋಳ ಹಾಕಿ 4.5 ಪ್ಯಾಕೆಟ್ ಬಿತ್ತಿದ್ನಿ ಅಂತಂತಂದ್ರೆ ಅದು 45 ಕ್ವಿಂಟಲ್ 50 kg ಆಗಿತ್ತು ರೀ. ನೀವು ಅದಕ್ಕಿಂತ ಮುಂಚೆ ನೀವು ಇದನ್ನ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ರೀ ಕೆಲವೊಂದು ಹಾಕಿದ್ರಿ ಮೆಕ್ಕೆಜೋಳ. ಆದ್ರೆ ಆ ರೀತಿ ಇಳುವರಿ ಬಂದಿಲ್ಲ. ಕಾಳು ಕೂಡ ವೇಟ್ ಬಂದಿಲ್ಲ. ಕಾಳು ಕೂಡ ಅಗರು ಬಂದತ್ರಿ. ಇಳುವರಿನೂ ಕಮ್ಮಿ ಐತ್ರಿ. ಇದನ್ನು ಮಾಡೋದ್ರಿಂದ ಶೇಂಗಾ ಬೆಳೆ ಕೂಡ ಹೋದ ವರ್ಷ ಶೇಂಗಾಕ್ಕೂ ಮಾಡಿದ್ರಿ. ಹೋದ ವರ್ಷ 1 ಕ್ವಿಂಟಲ್ 10 kg ಬಿತ್ತಿದ್ರಪ್ಪ ಅಂತಂತಂದ್ರೆ ನಂದು 27 ಚೀಲ ಶೇಂಗಾ ಆಗಿತ್ತು ರೀ. 7,220 ರೂಪಾಯಿ ರೇಟ್ ಸಿಕ್ಕೈತಿ. ಒಂದು ಚೀಲ 42ರಿಂದ 43 kg ವೇಟ್ ಬಂದತ್ರಿ ರೀ. ಶೇಂಗಾ ಕೂಡ ಕೆಲವೊಬ್ರು ಇದ್ರಿ ಬೇರೆ ಇಲ್ಲೇ ಮಗ್ಲು ಹೊಲ್ದಾರ ಮಾಡ್ರಿ, ಜೋಳ ಆಗ್ಯಾವ್ರಿ. ಅವರೇ ಹೇಳ್ತಿದ್ರಿ, ಅವರು ಕೂಡ ನಮ್ಮಷ್ಟು ಇಳುವರಿ ಕಂಡಿಲ್ಲ ರೀ. ಆದ್ರೆ ತೂಕನ ಕಮ್ಮಿ ಬಂದತ್ರಿ. ಅವರು ತೂಕನ ಕಮ್ಮಿ ಐತ್ರಿ. ಆದ್ರೆ ಈ ಧನ್ವಂತರಿ ಉತ್ಪಾದನೆ ಆಗಿರ್ತಕ್ಕಂಥ RPS 76 ಬಳಸಕತ್ತಿದ್ರಲಿಂದ ನಿಮ್ಗೆ ಒಳ್ಳೇದನ ಆಗೈತಿ. ನೀವು ಈಗ ಹೇಳಿದ್ರಿ ಎರೆಹುಳ ಉತ್ಪಾದನೆ ಆಗೈತ್ರಿ. ಹೌದೌದ್ರಿ, ನಮ್ಮ ಭೂಮಿ ಒಳಗೆ ಎರೆಹುಳ ಉತ್ಪಾದನೆ ಆಗೈತ್ರಿ. ಇಲ್ಲೆಲ್ಲ ಗೀರೆಲ್ಲ ಬಂದೈತಿ, ಇದ್ರಲ್ಲೆಲ್ಲ ಎರೆಹುಳ ನಮಗೆ ಗೊತ್ತಾಯ್ತು. ಪೀಕತ್ತ ಸ್ವಲ್ಪ ಇದು ಎರೆಹುಳ ಆಡಿದ ಜಾಗ. ಇದೆಲ್ಲ ಎರೆಹುಳ ಆಡಿದ ಜಾಗ ಹೇಳಿದ ಪ್ರಕಾರ ಐತಿ. ಆಮೇಲೆ ಮುಂದೆ ನೀವು ಎಲ್ಲಾ ರೈತರಿಗೂ ಇದನ್ನ ಹೇಳ್ತಾ ಇದ್ದೀರಾ? ನಾನು ಸುಮಾರು ಅಂತಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಹೇಳಿರೋ ರೈತರು ಅಂತಂದ್ರೆ ಕನಿಷ್ಠ 40 ಜನಕ್ಕೆ ನಾನು ಇದನ್ನ ಪ್ರಯೋಗ ಮಾಡಿಸೀನಿ ರೀ. ಒಬ್ಬರಲ್ಲ ಇಬ್ಬರಲ್ಲ, 40 ಜನ. ಅಂದರೆ ಕಡಲೆ ಬೀಜಕ್ಕೂ ಬೀಜೋಪಚಾರ ಮಾಡ್ಸೀನಿ, ಮೇಲೆ ಸ್ಪ್ರೇ ಮಾಡ್ಸೀನಿ. ಆಮೇಲೆ ಶೇಂಗಾಕ್ಕೂ ಕೊಟ್ಟೀನಿ. ಶೇಂಗಾ ಬೀಜಕ್ಕೂ ಸ್ಪ್ರೇ ಮಾಡ್ರಿ, ಮೇಲಿನೂ ಸ್ಪ್ರೇ ಮಾಡ್ರಿ. ಅವರೆಲ್ಲರಿಂದ ಒಳ್ಳೆ ಆಗಿದ್ರಿ. ಅವ್ರಿಗೆ ಕೇಳ್ತಾರೆ, ಇವಾಗ ಕೂಡ ಕೇಳ್ತಾರೆ, ಇಲ್ಲ ನಂದು ಇಷ್ಟು ದಿವಸದ್ದೈತಿ ನಾವು ಹೊಡಿಬೇಕು ಅಂತ. ಆಯ್ತು ತೋರಪ್ಪ ಅಂತಂದು ಮನೆಯಲ್ಲೇ ನಮಗೆ ತರಿಸಿರ್ತೀರಿ. RPS 76 ಕೊಡ್ತಿರ್ತೀರಿ ಅವ್ರಿಗೂ ಕೂಡ. ಆಯಿತು, ತಾವು ಎಲ್ಲ ಬೆಳೆಗೂ ಬಳಸ್ರಿ, ಎಲ್ಲ ರೈತರಿಗೂ ಹೇಳ್ರಿ. ಧನ್ವಂತರಿ ಕಂಪನಿಯ ವತಿಯಿಂದ ನಾನು ಶಿವಲೀಲಾ ಮಾತಾಡ್ತಿದ್ದೀನಿ. ಧನ್ಯವಾದಗಳು. ತಮಗೂ ಧನ್ಯವಾದ.